ಇನ್ನು ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಅಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಕಾಂಗ್ರೆಸ್ ಅಲ್ಲಿ ಸಮುದಾಯವಾರು ಕೂಗು ಜೋರಾಗಿ ಕೇಳಬರ್ತಾ ಇದೆ. ದಲಿತ ಸಭೆ ಆಯ್ತು, ಈಗ ಲಿಂಗಾಯತ ನಾಯಕರ ಸಭೆಗೆ ತಯಾರಿಗಳು ನಡೀತಾ ಇದೆ. ಲಿಂಗಾಯತ ಸಿಎಂ ದಾಳವನ್ನ ಹಾಗಾದ್ರೆ ಉರುಳಿಸಿದ್ರ ಎಂಬಿ ಪಾಟೀಲ್ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. 2 ದಿನಗಳ ಹಿಂದೆ ಲಿಂಗಾಯತ ಕೈ ಶಾಸಕರ ಸಭೆಯನ್ನ ನಡೆಸಲಾಗಿದೆ. ಮುಂದೆಯೂ ನಾವು ಸಭೆ ಸೇರ್ತೀವಿ ಅಂತ ಹೇಳಿ ಎಂಬಿ ಪಾಟೀಲ್ ಹೇಳಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಇರೋದು 37 ಜನ ಲಿಂಗಾಯತ ಶಾಸಕರು. ಈ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಲಿಂಗಾಯತರಿಗೂ ಕೂಡ ಸಿಎಂ ಆಗುವಂತ ಆಸೆ ಇರುತ್ತೆ. ವೀರೇಂದ್ರ ಪಾಟೀಲ್ ಬಳಿಕ ಕಾಂಗ್ರೆಸ್ ಅಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿ ಪರೋಕ್ಷವಾಗಿ ಲಿಂಗಾಯತ ಸಿಎಂ ದಾಳವನ್ನ ಎಂಬಿ ಪಾಟೀಲ್ ಉರುಳಿಸಿದ್ರ ಅಂತ ಸಹಜವಾಗಿ ರಾಜಕೀಯ ವಲಯದಲ್ಲಿ ಇದೀಗ ಚರ್ಚೆಗಳು ನಡೀತಾ ಇದೆ. 37 ಜನ ಇದೀವಿ ಲಿಂಗಾಯತರು, ಸೇರಿಲ್ಲ, ಈಗ ಸೇರ್ಬೇಕು ಅಂತ. ಏನ್ ಸೇರಿದ್ರೆ ಏನ್ ತಪ್ಪಿದೆ? ನಮ್ದು ಲಿಂಗಾಯತ ಸಮುದಾಯದ ಏನೇನು ಸಮಸ್ಯೆಗಳಿದಾವೆ, ಬಸವಣ್ಣವ್ರ ಸಾಂಸ್ಕೃತಿಕ ನಾಯಕ ಮಾಡಿದೀವಿ, ಯೋಜನೆ ಏನಾಗಬೇಕು ಏನು ಕೂಡಿದ್ರೆ ತಪ್ಪಿದ್ಯಾ? ನಿಮ್ಮ ಸಲಹೆ ತಗೋತೀನಿ, ಶೀಘ್ರದಲ್ಲೇ ಸೇರ್ತೀವಿ. ನಿಮ್ಮ ಸಲಹೆ ಪ್ರಕಾರ ಎಲ್ಲ ನಮ್ಮೂ ಇಶ್ಯೂಸ್ ಇದಾವೆ. ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಮಾಡಿದ್ಮೇಲೆ ಅದ್ರ ಬಗ್ಗೆ ಯೋಜನೆಗಳು ಏನಾಗಬೇಕು ಅದು ಅಂತೇಳಿ ಹಿಂದೆ ಹೋಗಿ ಮನವಿ ಕೊಟ್ಟಿದ್ದೀವಿ. ಶೀಘ್ರದಲ್ಲೇ 37 ಶಾಸಕರು ಸೇರ್ತೀವಿ. ನಾವು 37 ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ್ರೆ. ಕಾಂಗ್ರೆಸ್ ಅಲ್ಲಿ ಸಿಎಂ ರೇಸ್ ನಲ್ಲಿ ಸಾಕಷ್ಟು ಜನ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸಮುದಾಯವಾರು ನಾವು ನೋಡ್ತಾ ಹೋಗೋದಾದ್ರೆ ದಲಿತ ಸಚಿವರುಗಳು ಶಾಸಕರು ಸಖತ್ ಆಕ್ಟಿವ್ ಆಗಿರುವಂತ ಸಮಯದಲ್ಲೇ ಈಗ ಲಿಂಗಾಯತ ಶಾಸಕರು ನಾಯಕರ ಸರದಿ ಅಂತ ಕಾಣಿಸುತ್ತೆ. ಎಂಬಿ ಪಾಟೀಲ್ ಅವರ ಈ ಮಾತಿನ ತಾತ್ಪರ್ಯವನ್ನ ವಿವರಿಸ್ತಾ ಹೋಗೋದಾದ್ರೆ ತಿಮ್ಮೇಗೌಡ್ರೆ. ಶರ್ಮಿತಾ, ಬಹಳ ಮುಖ್ಯವಾಗಿ ಬಜೆಟ್ ಅಧಿವೇಶನದ ಬಳಿಕ ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇತ್ತು. ಬಜೆಟ್ ಅಧಿವೇಶನ ನಿನ್ನೆಯಷ್ಟೇ ಮುಕ್ತಾಯವಾಗಿದೆ. ಇವತ್ತು ಸರ್ಕಾರದ ಒಂದು ಭಾಗವಾಗಿರ್ತಕ್ಕಂಥ ಪ್ರಭಾವಿ ಸಚಿವರಲ್ಲೊಬ್ಬರಾದಂಥ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಹೊಸ ದಾಳವೊಂದನ್ನು ಉರುಳಿಸಿರ್ತಕ್ಕಂಥದ್ದು. ಏನು ನಾಯಕತ್ವ ಬದಲಾವಣೆ ಒಂದು ವಿಚಾರವಾಗಿ ಇದೀಗ ಲಿಂಗಾಯತ ಸಿಎಂ ದಾಳವನ್ನು ಉರುಳಿಸಿದ್ರ ಅಂತ. ಯಾಕಂತ ಹೇಳಿದ್ರೆ ಸರ್, ನಿನ್ನೆ ಇತ್ತೀಚೆಗೆ ಮಧು ಬಂಗಾರಪ್ಪ ನಿವಾಸದಲ್ಲಿ ಎಲ್ಲ ಸಚಿವರು, ಕೆಲ ಸಚಿವರುಗಳು ಸಭೆಯನ್ನು ಸೇರಿದ್ರಿ ಏನು ಅನ್ನುವಂಥ ನಿಟ್ಟಿನ ಪ್ರಶ್ನೆಯನ್ನ ಮಾಡೋದು. ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಎಂಬಿ ಪಾಟೀಲ್ ಅವರು ನಿನ್ನೆ ನಮ್ಮನೇಲೂ ಕೂಡ 5-6 ಜನ ಮಿನಿಸ್ಟ್ರು ಸೇರಿದ್ವು ಅನ್ನುವಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ನಾವು 37 ಮಂದಿ ಲಿಂಗಾಯತರು ಶಾಸಕರಿದ್ದೀವಿ, ಪದೇ ಒತ್ತಿ ಹೇಳಿದ್ರು ಇವತ್ತು ಆ ಒಂದು ಪ್ರತಿಕ್ರಿಯೆಯನ್ನು ಕೊಡುವಂಥ ಒಂದು ಸಂದರ್ಭದಲ್ಲಿ. ಮುಂದುವರೆದು ಏನೋ ಈ ಒಂದು ಕಾಂಗ್ರೆಸ್ನಲ್ಲಿ ವೀರೇಂದ್ರ ಪಾಟೀಲ್ ಅವರ ಬಳಿಕ ಲಿಂಗಾಯತರು ಸಿಎಂ ಆಗಿಲ್ಲ ಅನ್ನುವಂಥ ಒಂದು ಏನು ಬೇಡಿಕೆಯೂ ಕೂಡ ಇದೆ ಎನ್ನುವಂಥ ಒಂದು ವಿಷಯವನ್ನು ಕೂಡ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಮತ್ತೆಯೂ ಕೂಡ ಅಂದರೆ ಲಿಂಗಾಯತ ಸಮುದಾಯದಲ್ಲಿ ಸಾಕಷ್ಟು ಬೇಡಿಕೆಗಳಿದ್ದಾವೆ. ಬಸವಣ್ಣನವ್ರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಲಾಗಿದೆ. ಹೀಗೆ 10 ಹಲವಾರು ಬೇಡಿಕೆಗಳ ಸಂಬಂಧವಾಗಿ ನಾವು ಚರ್ಚೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ನಾವು ಮತ್ತೊಮ್ಮೆ ಸಭೆಯನ್ನು ಸೇರ್ತಾ ಇದ್ದೀವಿ ಅನ್ನುವಂಥ ಒಂದು ಮಾತನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಎಂಬಿ ಪಾಟೀಲ್ ಅವರ ಈ ಒಂದು ಹೇಳಿಕೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಎಸ್ಪೆಷಲಿ ಕೈಪಾಳ್ಯದಲ್ಲಿ ಸಾಕಷ್ಟು ಸಂಚಲನವನ್ನು ಉಂಟು ಮಾಡ್ಬೋದು. ಯಾಕಂತ ಹೇಳಿದ್ರೆ ಒಂದು ಕಡೆಯಾಗಿ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ DCM DK ಶಿವಕುಮಾರ್ ಅವರು ಇನ್ನೇನು ಒಂದೇ ಗೇಣು ಅನ್ನುವಂಥ ನಿಟ್ಟಲ್ಲಿ, ಒಂದೇ ಮೆಟ್ಲು ಮುಖ್ಯಮಂತ್ರಿ ಹುದ್ದೆಗೆ ಅನ್ನುವಂಥ ಒಂದು ನಿಟ್ಟಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಲಾಬಿಯನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಒಂದು ರೀತಿ ತಿರುಗೇಟು ಕೊಡುವಂತೆ, ಇವರಿಗೂ ಕೂಡ ಒಂದು ರೀತಿ ಟಾಂಗ್ ಕೊಡುವಂತೆ ಮಾತನಾಡಿರುವಂಥ ಎಂಬಿ ಪಾಟೀಲ್ ಅವರು ವೀರೇಂದ್ರ ಪಾಟೀಲ್ ಅವರ ಬಳಿಕ ನಮ್ಮ ಸಮುದಾಯದಲ್ಲಿ ಯಾರೂ ಕೂಡ ಮುಖ್ಯಮಂತ್ರಿ ಆಗಿಲ್ಲ ಕಾಂಗ್ರೆಸ್ನಲ್ಲಿ ಎನ್ನುವಂಥ ಒಂದು ಬೇಡಿಕೆಯೂ ಕೂಡ ಇದೆ. ಆದರೆ ಸ್ವಯಂ ಘೋಷಿತವಾಗಿ ನಾನು CM ಆಗ್ತೀನಿ ಅನ್ನುವಂಥ ಒಂದು ಇದಕ್ಕೆ ಕಾಂಗ್ರೆಸ್ನಲ್ಲಿ ಆಸ್ಪದವಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡೋದ್ರ ಮುಖಾಂತರ DCM DK ಶಿವಕುಮಾರ್ ಅವ್ರಿಗೆ ನೇರವಾಗಿ ಟಾಂಗ್ ಕೊಟ್ಟಿರ್ತಕ್ಕಂಥದ್ದು. ಸೊ ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಾಗಿ ಈ ಒಂದು ನಾವು ಲಿಂಗಾಯತರು 37 ಮಂದಿ ಇದ್ದೀವಿ ಅನ್ನುವಂಥ ಒಂದು ವಿಚಾರ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಇದೀಗ ಮುಂದೆ ಅಂದರೆ 2.5 ವರ್ಷದ ಬಳಿಕ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮುನ್ನೆಲೆಗೆಗೆ ಏನಾದರೂ ಬಂದರೆ, ಅಥವಾ ಈ ಬಜೆಟ್ ಅಧಿವೇಶನ ಕಳೆದಿದೆ, ಮತ್ತೆ ಏನಾದರೂ ಈ ತಿಂಗಳಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ಏನಾದರೂ ಈ ಒಂದು ವಿಚಾರ ಮತ್ತೆ ಮುನ್ನೆಲೆಗೆಗೆ ಬಂದಿದ್ದೇ ಆಗಿದ್ದಲ್ಲಿ, ಯಾಕಂತ ಹೇಳಿದ್ರೆ ಸಹಕಾರ ಸಚಿವ KN ರಾಜಣ್ಣನವರ ಹನಿ ಟ್ರ್ಯಾಪ್ ವಿಚಾರ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸಿದೆ. ಮತ್ತೊಂದು ಕಡೆಗೆ ಪಕ್ಷದಲ್ಲಿ ಒಡಕು ಮೂಡಿಸ್ಬೋದು ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ರಾಜಕೀಯ ವಿಶ್ಲೇಷಕರು ರಾಜ್ಯ ರಾಜಕಾರಣದಲ್ಲಿ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ವೇಳೆ ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆಗೆ ಬಂದಿದ್ದೇ ಆಗಿದ್ದಲ್ಲಿ ಈ ರೀತಿಯಾದಂಥ ಒಂದು ಹೊಸ ದಾಳವನ್ನು ಉರುಳಿಸೋದಕ್ಕೆ ಈಗಲೇ ಮುನ್ನುಡಿ ಬರೋದ್ರ ಅನ್ನುವಂಥದ್ದು ಈ ಮೂಲಕ ಹೊರಹೊಮ್ಮಿರುವಂಥ ಒಂದು ಮಹತ್ವದ ವಿಚಾರ. ಶರ್ಮಿತಾ, ಥ್ಯಾಂಕ್ ಯು ತಿಮ್ಮೇಗೌಡ್ರೆ, ತಮ್ಮ ಇನ್ಫಾರ್ಮೇಷನ್